ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಜನರಿಗೆ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಆಗಿದೆ ಬಟ್ ಇನ್ನು ವೆರಿಫೈಡ್ ಅಂತ ಬರಲಿಲ್ಲ, ಏನಾಗುತ್ತೆ, ಇನ್ನು ಲೇಟ್ ಆಗುತ್ತಾ, ಆಲ್ರೆಡಿ ಟೈಮ್ ಆಗಿದೆಲ್ಲ, ನಾನು ಅಪ್ಲೋಡ್ ಮಾಡಿ 3-4 ಡೇಸ್ ಆಗಿದೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತಾ, ಎಕ್ಸೆಪ್ಟ್ ಆಗುತ್ತಾ ಇಲ್ಲೋ ಅನ್ನೋ ಡೌಟ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತೇನೆ. ಅದೇ ರೀತಿ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಫೀಸ್ ಪೇಮೆಂಟ್ ಹೇಗಿರುತ್ತೆ, ಅದು ಯಾವ ರೀತಿ ಸೀಟ್ಗಳು ಉಳಿದಿರುತ್ತೆ, ಅದು ಯಾವ ರೀತಿ ಅಲಾಟ್ ಮಾಡುತ್ತೆ, ಅದೆಲ್ಲದ್ರ ಬಗ್ಗೆ ಹೇಳ್ತಾನೆ. ಕ್ರಿಸ್ಟಲ್ ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಓಕೆ, ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು COMEDK 2024ನ 1-to-1 ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 500 ರೂಪೀಸ್ ಆಗಿರುತ್ತೆ. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ನಿಮ್ಮನ್ನು ಏಕಲವ್ಯ ಗ್ರೂಪಿಗೆ ಆಡ್ ಮಾಡ್ತೇವೆ. ಅದಾದ ನಂತರ ಈಗ ಆಲ್ರೆಡಿ ಆಲ್ಮೋಸ್ಟ್ COMEDK ಹೆಚ್ಚಿನ ಕ್ಯಾಂಡಿಡೇಟ್ಗಳ ಕೌನ್ಸಿಲಿಂಗ್ಗಳು ಮುಗ್ದಾಗಿದೆ. ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ, ಇದು ಪರ್ಸನಲ್ 1-to-1 ಗೈಡೆನ್ಸ್ ಆಗಿರುತ್ತೆ ಓವರ್ ದ ಕಾಲ್. ಸೊ ಇದನ್ನು ನಾವು ನಿಮಗೆ ಬೇಸ್ಡ್ ಆನ್ ರ್ಯಾಂಕಿಂಗ್ ನಾವು ಈ ಕಾಲೇಜನ್ನು ಹೇಳ್ತೇವೆ. ಸೊ ನೀವು ಅದನ್ನು ಲಿಸ್ಟ್ ಮಾಡಿಕೊಂಡು ಅದನ್ನು ಎಂಟ್ರಿ ಮಾಡಿದರೆ ಸರಿ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಅ ಪೇಯ್ಡ್ ಕೋರ್ಸ್ ಸ್ಟೂಡೆಂಟ್ಸ್. 500 ರೂಪೀಸ್ ಆಗಿರುತ್ತೆ. ಸೊ ಎಲ್ಲದೂ ಕೂಡ ಪರ್ಸನಲ್, ನೀವು ಎನಿ ಟೈಮ್ ನೀವು ನಮಗೆ ಕಾಲ್ ಮಾಡ್ಬೋದು, ಫ್ರೀ ಇದ್ದಾಗ ಕಾಲ್ ಮಾಡ್ಬೋದು ಮತ್ತು ಮೆಸೇಜ್ ಮಾಡ್ಬೋದು, ನಾವು ಅದಕ್ಕೆ ರಿಪ್ಲೈ ಮಾಡ್ತೇವೆ. ಓಕೆ, ಎನಿ ಡೌಟ್ಸ್? ಓಕೆ ಸರಿ ಸ್ಟೂಡೆಂಟ್ಸ್, ಈಗ ಇದು ಮಾಡ್ತಾ ಇದ್ದಾನೆ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಅದಕ್ಕೂ ಮುಂಚೆ ಸ್ಟೂಡೆಂಟ್ ಈಗ ನಾನು ನಿಮ್ಗೆ ಹೇಳಿಕೊಡ್ತಾ ಇರೋದು ಇದು ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದಾನೆ. ನೋಡಿ, ಮೇ ಬಿ 5th or 6th KCET ರಿಸಲ್ಟ್ ಬರ್ತದಂತ ನಾನು ಥಿಂಕ್ ಮಾಡಿದ್ದೇನೆ. ನೋಡೋಣ, ಕೆಲವರಿಗೆ ಬೇಗ ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ, ಡಾಕ್ಯುಮೆಂಟನ್ನು ಅಪ್ಲೋಡ್ ಬೇಗ ಮಾಡಬೇಕು ಅಂತ ಹೇಳಿದ್ದಾರೆ, on 3rd or on 4th. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನು, ಜಸ್ಟ್ ಚೆಕ್ ಯುವರ್ ಮೇಲನ್ನು ಚೆಕ್ ಮಾಡ್ತಾ ಇರಿ. ಕೀಪ್ ಚೆಕಿಂಗ್ ಯುವರ್ ಮೇಲ್. ಓಕೆ, ನಿಮ್ಮ ಮೇಲನ್ನು ಚೆಕ್ ಮಾಡ್ತಾ ಇರಿ. ಚೆಕ್ ಇಮೇಲನ್ನು ಚೆಕ್ ಮಾಡ್ತಾ ಇರಿ. ಯಾವುದು ರಿಜಿಸ್ಟರ್ ಮಾಡಿದ್ದೀರಾ ನಿಮ್ಮ ಯಾವುದಕ್ಕೆ COMEDK ಅದನ್ನು ಚೆಕ್ ಮಾಡಿ. ಎರಡನೇದು, ಅಟ್ಲೀಸ್ಟ್ ಒನ್ಸ್ ಡೈಲಿ ನೀವು COMEDKಯ ವೆಬ್ಸೈಟಿಗೆ ವಿಸಿಟ್ ಮಾಡಿ, ಲಾಗಿನ್ ಮಾಡಿ, ವಿಸಿಟ್ ಮಾಡಿ, ಚೆಕ್ ಮಾಡ್ತಾ ಇರಿ. ಅಟ್ಲೀಸ್ಟ್ ಒನ್ಸ್ COMEDKಯ ವೆಬ್ಸೈಟ್ ಗೊತ್ತಿದೆಯಲ್ಲ, COMEDK.org ಅಂತ ವೆಬ್ಸೈಟ್ ಇದೆ, ಅದನ್ನು ವಿಸಿಟ್ ಮಾಡ್ತಾ ಇರಿ. ಓಕೆ, ಎರಡನೇದು ಆಯಿತಾ, ಇದು ಗೊತ್ತಿರಲಿ. ಆ್ಯಂಡ್ ಈಗ ಯಾರ್ಯಾರು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು, ಯಾರ್ಯಾರು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಜನರದ್ದು ಸ್ಟೂಡೆಂಟ್ಸ್ಗಳದ್ದು ವೆರಿಫೈ ಆಗಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳದ್ದು ವೆರಿಫೈ ಆಗಿಲ್ಲ. ಕೀಪ್ ಇನ್ ಮೈಂಡ್, ಫಸ್ಟು ಎಲ್ಲ ಡಾಕ್ಯುಮೆಂಟ್ಸನ್ನು ಪರ್ಫೆಕ್ಟಾಗಿ ಸ್ಕ್ಯಾನ್ ಮಾಡಿ ಕ್ಲಿಯರ್ ಇದೆಯಾ ನೋಡ್ಕೊಳ್ಳಿ. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಆ ಡಾಕ್ಯುಮೆಂಟ್ಸ್ ಕೇಳಿದ್ದನ್ನು ಮಾತ್ರ ಅಪ್ಲೋಡ್ ಮಾಡ್ಕೊಳ್ಳಿ, ಆಯಿತಾ. ನಿಮ್ಮ ಐಡೆಂಟಿಫಿಕೇಷನ್ ಪ್ರೂಫಿಗೆ ಎನಿಥಿಂಗ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅದನ್ನು ಕರೆಕ್ಟಾಗಿ ಹಾಕಿ, ವೋಟರ್ ಐಡಿನೋ ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ, ಸ್ಕ್ಯಾನ್ ಮಾಡಿ, PDF ಫಾರ್ಮೆಟ್ ಕನ್ವರ್ಟ್ ಮಾಡಿ, ಬಿಲೋ 1 MB ಇರಲಿ, ಅದನ್ನ ಇಟ್ಕೊಳ್ಳಿ. ಎರಡನೇದು, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ PUC 12th ಇದು ಏನು ಎಕ್ಸಾಮ್ ಬರ್ದಿದ್ರಲ್ಲ, 12th ಬೋರ್ಡ್ ಎಕ್ಸಾಮ್ ಬರ್ದಿದ್ರಲ್ಲ ಅದ್ರದ್ದು ಇದು ಏನು ಹಾಲ್ ಟಿಕೆಟ್ ಇನ್ಫಾರ್ಮೇಷನ್. ಹಾಲ್ ಟಿಕೆಟ್ ಇದ್ದರೆ ಅದನ್ನು ಫೋಟೋ ತೆಗೀನಿ, ಚಂದ ಮಾಡಿ ಕ್ಲಿಯರ್ ಮಾಡಿ ಇಟ್ಟು, ಕ್ಲಿಯರಾಗಿ ಫೋಟೋ ತೆಗೆದು ಅದನ್ನು PDF ಫಾರ್ಮಿಗೆ ಕನ್ವರ್ಟ್ ಮಾಡಿ, ಲೆಸ್ ದ್ಯಾನ್ 1 MB ಇರಬೇಕು, ಆಯಿತಾ. ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಮತ್ತು 10th ಮಾರ್ಕ್ಸ್ ಕಾರ್ಡ್ ಒಂದು ವೇಳೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಲೆಸ್ ದ್ಯಾನ್ 4 MB ಇದ್ದರೂ ಫೈನ್, ನೋ ಪ್ರಾಬ್ಲಮ್. 1 MB ಅಂತಲ್ಲ, 4 MB ಇದ್ದರೂ ಫೈನ್. ಓಕೆ, ಇದಿಷ್ಟು. ಮತ್ತು ಯಾರ್ಯಾರು ಇದು ಮಾಡ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ರೀಜನನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ, ಅವರು ಡಾಮಿಸೈಲ್ ಸರ್ಟಿಫಿಕೇಟ್ ಮತ್ತು ಹೈದರಾಬಾದ್ ಕರ್ನಾಟಕ ರೀಜನ್ ಇದರದ್ದು ಏನು HK ರೀಜನ್ ಇದು ಏನು ಹೇಳ್ತಾರೆ ಅದನ್ನು, ಕಲ್ಯಾಣ ಕರ್ನಾಟಕ ರೀಜನ್ನ ಇದನ್ನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ಆಯಿತಾ. ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾರ್ಯಾರು SC ST ಕ್ಯಾಟಗರಿ ಇದ್ದು, OBC ಕ್ಯಾಟಗರಿ ಇದ್ದು, ನಿಮ್ಮ ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸ್ 40 to 45% ರೇಂಜಲ್ಲಿ ಇದ್ದರೆ ಮಾತ್ರ ನಿಮ್ಮ ಡಾಮಿಸೈಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು, ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು, ಅದರ್ವೈಸ್ ನೋ, ಆಯಿತಾ. ಮತ್ತೆ ಅಲ್ಲಿ ಎಂಟ್ರಿ ಮಾಡುವಾಗ ನಿಮಗೆ CET ರಿಜಿಸ್ಟರ್ ಮಾಡಿದ್ದೀರಾ ಕೇಳ್ತದೆ, ಎಸ್ ಅಂತ ಕೊಟ್ಟು ನಿಮ್ಮ CET ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ. ಓಕೆ, ಇದಿಷ್ಟು ಕ್ಲಾರಿಟಿ ಆಗಿದೆ ಅಂತ ಅನ್ಕೊಳ್ತೇನೆ. ಈಗ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿದ ನಂತರ ನಿಮಗೆ ಡಾಕ್ಯುಮೆಂಟಲ್ಲಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬರ್ತದೆ. ಡಾಕ್ಯುಮೆಂಟ್ ಸಬ್ಮಿಟೆಡ್ ಕರೆಕ್ಟ್ ಕೇಳ್ಕೊಳ್ಳಿ, ಯಾರು ಕನ್ಫ್ಯೂಸ್ ಆಗಬೇಡಿ. ಹೆಚ್ಚಿನವರ ಸ್ಟೇಟಸ್ ಇದರಲ್ಲಿದೆ ಇವಾಗ, ಡಾಕ್ಯುಮೆಂಟ್ ಸಬ್ಮಿಟೆಡ್. ಓಕೆ, ಯಾರ್ಯಾರ್ದು ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂದ್ರೆ ಮೀನಿಂಗ್ ಏನಂತ ಕೇಳಿದ್ರೆ, ಡಾಕ್ಯುಮೆಂಟ್ ರಿಸೀವ್ ಆಗಿದೆ, ನೀವು ಡಾಕ್ಯುಮೆಂಟನ್ನು ಕಳಿಸಿದ್ದೀರಾ, ನಿಮ್ಮ ಡಾಕ್ಯುಮೆಂಟ್ ಆಲ್ರೆಡಿ ರಿಸೀವ್ ಆಗಿದೆ ಅವರಿಗೆ, ಬಟ್ ಆಫೀಸರ್ ಇನ್ನೂ ವೆರಿಫೈ ಮಾಡಲಿಲ್ಲ ಅಂತ ಅರ್ಥ. ಡಾಕ್ಯುಮೆಂಟ್ ರಿಸೀವ್ ಆಗಿದೆ, ಡಾಕ್ಯುಮೆಂಟ್ ರಿಸೀವ್ಡ್. ಓಕೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡಾಕ್ಯುಮೆಂಟ್ ರಿಸೀವ್ ಆಗಿದೆ ಬಟ್ ಆಫೀಸರ್ ವೆರಿಫೈ ಮಾಡಲಿಲ್ಲ ಅಂತ ಅರ್ಥ. ಆಫೀಸರ್ ನಾಟ್ ವೆರಿಫೈಡ್ ಅಂದರೆ ಇನ್ನು ವೆರಿಫೈ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ನಿಮ್ಮ ಡಾಕ್ಯುಮೆಂಟ್ ಆಗಲಿಲ್ಲ ಅಂತ ಅರ್ಥ. ಆಗುತ್ತೆ ಸಬ್ಮಿಟೆಡ್. ಎರಡನೇದು ರೀಸಬ್ಮಿಟ್.
ರೀಸಬ್ಮಿಟ್ ಅಂದರೆ ಏನು ಹೇಳ್ತಾ ಇದ್ದಾರೆ, ನಿಮ್ದು ಏನೋ ಒಂದು ಡಾಕ್ಯುಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇದ್ದಿರ್ಬೋದು. ಅಂದ್ರೆ ಇಫ್ ಡಾಕ್ಯುಮೆಂಟ್ ಇಸ್ ರೀಸಬ್ಮಿಟ್ ಮಾಡಬೇಕು, ಒಂದು ಟೈಮ್ ಕೊಡ್ತಾರೆ, ನೀವು ಪ್ರತಿದಿನ ಚೆಕ್ ಮಾಡಿದಾಗ ರೀಸಬ್ಮಿಟ್ ಅಂತ ಬಂದರೆ, ನೀವು ಇವತ್ತು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಾ, ಆಮೇಲೆ ನಾಳೆ ಹೋಗಿ ನೋಡ್ತೀರಾ, ಬಟ್ ರೀಸಬ್ಮಿಟ್ ಅಂತ ಕೊಟ್ಟಿದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಅಥವಾ ಕ್ಲಿಯರ್ ಇಲ್ಲದೆ ಇದ್ದಿರ್ಬೋದು, ಅವ್ರು ರೀಸಬ್ಮಿಟ್ ಮಾಡಲಿಕ್ಕೆ ಒಂದು ಟೈಮ್ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ವಿದಿನ್ ದ ಟೈಮ್ ದೇ ಮೆನ್ಷನ್ಡ್, ವಿದಿನ್ ದ ಟೈಮ್ ಅವ್ರು ಮೆನ್ಷನ್ ಮಾಡಿರ್ತಾರೆ, ವಿದಿನ್ 2 days, ವಿದಿನ್ ದ ಟೈಮ್ ದೇ ಮೆನ್ಷನ್ಡ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವಿದಿನ್ ದ ಟೈಮ್ ದೇ ಮೆನ್ಷನ್ಡ್ ಅಷ್ಟರೊಳಗಡೆ ನೀವು ರೀಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದ್ರೆ ರೀಸಬ್ಮಿಟ್ ಮಾಡಬೇಕು. ಎರಡನೇದು. ಥರ್ಡ್ ಒನ್, ಡಾಕ್ಯುಮೆಂಟ್ ಅದು ರೀಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂದ್ರೆ ಏನು, ನೀವು ಆಲ್ರೆಡಿ ರೀಸಬ್ಮಿಟ್ ಮಾಡಿ ಅಂತ ನಿಮ್ಗೆ ಹೇಳಿದ್ದಾರೆ ನೋಡಿ, ನೀವು ಅದನ್ನು ರೀಸಬ್ಮಿಟ್ ಮಾಡಿದ್ರೆ ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂತ ಬರುತ್ತದೆ. ಅಂದ್ರೆ ರೀಸಬ್ಮಿಟ್ ಆಗಿದೆ, ಆಫೀಸರ್ ಇನ್ನು ವೆರಿಫೈ ಮಾಡಲಿಲ್ಲ, ಆಫೀಸರ್ ಈಸ್ ನಾಟ್ ವೆರಿಫೈಡ್ ಅಂತ ಕರೀತಾರೆ. ಓಕೆ, ಸೊ ಅಂದ್ರೆ ರೀಸಬ್ಮಿಟ್ ಮಾಡ್ಬೋದು, ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂತ ಬರುತ್ತೆ. ರೀಸಬ್ಮಿಟ್ ಮಾಡಿ ಆದ್ಮೇಲೆ ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂತ ಬರುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ಅಪ್ರೂವ್ಡ್. ಅಪ್ರೂವ್ಡ್ ಅಂದ್ರೆ ಏನು ಹೇಳಿ, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಗಳು ಎಲ್ಲದೂ ಸರಿ ಇದೆ, ನೀವು ಪರ್ಫೆಕ್ಟ್ ಆಗಿ ಹಾಕಿದ್ದೀರಾ, ಡಾಕ್ಯುಮೆಂಟ್ ಅಪ್ರೂವ್ ಆಗಿದೆ ಅಂತ ಅರ್ಥ. ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂದ್ರೆ ಏನು ಹೇಳಿ, ಆಲ್ ದ ಡಾಕ್ಯುಮೆಂಟ್ಸ್ಗಳು ಆರ್ಡರ್ ಅಲ್ಲಿ ಇದೆ ಅಂಡ್ ಹ್ಯಾಸ್ ಬಿನ್ ವೆರಿಫೈಡ್, ಆಫೀಸರ್ ಕೂಡ ವೆರಿಫೈ ಮಾಡಿದ್ದಾರೆ, ಅಂಡ್ ಯು ಆರ್ ಎಲಿಜಿಬಲ್ ಫಾರ್ ಫರ್ದರ್ ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್ ಎಲಿಜಿಬಲ್. ಇದು ಫೈನಲ್ ಸ್ಟೇಜ್ ಆಕ್ಚುಲಿ, ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಫೈನಲ್ ಸ್ಟೇಜ್. ಕೌನ್ಸಿಲಿಂಗಿಗೆ ಎಲಿಜಿಬಲ್ ಅಂತ ಮೀನಿಂಗ್ ಯಾವಾಗ, ವೆನ್ ಡಾಕ್ಯುಮೆಂಟ್ಸ್ ಇಸ್ ಅಪ್ರೂವ್ಡ್, ದ ಸ್ಟೇಟಸ್ ಇಸ್ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬಂದರೆ. ಇನ್ನೊಂದು ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂತ ಹೇಳಿದರೆ, ನೀವೇನು ಫಾಲ್ಸ್ ಸ್ಟೇಟ್ಮೆಂಟ್ನ ಅಥವಾ ಫಾಲ್ಸ್ ಇದನ್ನು ಕೊಟ್ಟಿರ್ತೀರಾ, ಡಾಕ್ಯುಮೆಂಟನ್ನು ಕೊಟ್ಟಿರ್ತೀರಾ, ಆವಾಗ ನಿಮ್ಮ ಡಾಕ್ಯುಮೆಂಟ್ ಅನ್ನೋದು ರಿಜೆಕ್ಟ್ ಆಗುತ್ತೆ. ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂತ ಬಂದರೆ, ಡಾಕ್ಯುಮೆಂಟ್ಸ್ ಯು ಆರ್ ಸಬ್ಮಿಟೆಡ್ ಒಂದೇ ಆರ್ಡ್ರಲ್ಲಿ ಇರೋದಿಲ್ಲ ಅಥವಾ ಇನ್ಕರೆಕ್ಟ್ ಆಗಿರುತ್ತೆ, ಆವಾಗ ನಿಮ್ಮ ಡಾಕ್ಯುಮೆಂಟ್ಸನ್ನು ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ರಿಜೆಕ್ಷನಿಗೆ ಅವರು ಮೇಲ್ ಕಳಿಸಿರ್ತಾರೆ, ಮೇಲನ್ನು ಚೆಕ್ ಮಾಡಿ ರಿಜೆಕ್ಷನ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಮೇಲನ್ನು ಚೆಕ್ ಮಾಡಿ. ಓಕೆ, ಅದಾದಮೇಲೆ ಅಂಡರ್ ರಿವ್ಯೂ ಅಂತ ಬಂದರೆ, ಅಂಡರ್ ರಿವ್ಯೂ ಅಂದರೆ ಇನ್ನು ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮೀನಿಂಗ್ ಅಂಡರ್ ರಿವ್ಯೂ ಅಂದರೆ ದ ಡಾಕ್ಯುಮೆಂಟ್ಸ್ ಈಸ್ ಬೀಯಿಂಗ್ ರಿವ್ಯೂಡ್ ಬೈ ಕಾಮಿಡ್ಕೆ. ಅದು ಯಾರಿಗೆ, ಸಪ್ಲಿಮೆಂಟ್ರಿ ಇದು ಕಂಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್, ಪ್ಲೀಸ್ ನೋಟ್ ಯುವರ್ ಲಾಗಿನ್ ವಿಲ್ ಶೋ ಅಂಡರ್ ರಿವ್ಯೂ ಇಫ್ ಯು ಅಪ್ಲೋಡ್ ಯುವರ್. ಅಂದರೆ ಏನು ಹೇಳ್ತಾರೆ, ಇದು ಅಂಡರ್ ರಿವ್ಯೂ ಯಾರು ಅಂತ ಕೇಳಿದ್ರೆ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಮತ್ತು ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗೆ, ಅವ್ರಿಗೆ ಏನಾಗಿರುತ್ತೆ ಅಂಡರ್ ರಿವ್ಯೂ ಅಂತಿರುತ್ತೆ. ಎಲ್ಲಿಯವರೆಗೆ ನೀವು ಪಾಸ್ಡ್ ಮಾರ್ಕ್ಸ್ ಕಾರ್ಡ್ ಹಾಕೋಲ್ಲವರಿಗೂ ಕೂಡ ಇದು ಅಂಡರ್ ರಿವ್ಯೂ ಅಂತಲೇ ಇರುತ್ತೆ. ಓಕೆ, ಅಂಟಿಲ್ಲ ನೀವು ಪಾಸ್ಡ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡೋಲ್ಲವರಿಗೂ ಕೂಡ, ಸಪ್ಲಿಮೆಂಟ್ರಿ ಅವರಿಗೆ ಪಾಸ್ಡ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಲ್ಲವರಿಗೂ ಕೂಡ ಇದು ಅಂಡರ್ ರಿವ್ಯೂ ಅಂತ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಅದಾದ ನಂತರ ಈ ಸಪ್ಲಿಮೆಂಟರಿ ಅಪ್ಲೋಡ್ ಮಾಡಿ ಆದಮೇಲೆ ಸಪ್ಲಿಮೆಂಟರಿ ಅಪ್ರೂವ್ಡ್ ಅಂತ ಬರುತ್ತೆ. ಅಂದ್ರೆ ಏನು, ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ ಎಲ್ಲದನ್ನು ಅಪ್ಲೋಡ್ ಮಾಡಿದ್ದಾರೆ, ನಿಮ್ಮದು ಡಾಕ್ಯುಮೆಂಟ್ ಅಪ್ರೂವ್ಡ್ ಆಗಿದೆ ಅಂತ ಮೀನಿಂಗು. ಓಕೆ, ಮತ್ತೆ ನೆನ್ಪಿಟ್ಕೊಳ್ಳಿ, ಯಾರ್ಯಾರ್ದು ಡಾಕ್ಯುಮೆಂಟ್ ಇವಾಗ ಸಬ್ಮಿಟೆಡ್ ಅಂತಿದೆ ಅಂದ್ರೆ ಮೀನಿಂಗ್ ಆಲ್ರೆಡಿ ಸಬ್ಮಿಟ್ ಆಗಿದೆ, ದ ಆಫೀಸರ್ಸ್ ಆರ್ ವೆರಿಫೈಯಿಂಗ್ ಇಟ್. ರೀಸಬ್ಮಿಟ್ ಅಂದ್ರೆ ಮೀನಿಂಗ್ ಏನು ಹೇಳಿ, ನಿಮ್ದು ಯಾವುದೊಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಸೊ ಒಂದಿಷ್ಟು ಟೈಮ್ ಕೊಡ್ತಾರೆ, ಆ ಟೈಮಲ್ಲಿ ರೀಸಬ್ಮಿಟ್ ಮಾಡಿ ಅಂತ ಮೀನಿಂಗ್. ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂದ್ರೆ ಏನು, ಅವ್ರು ಹೇಳಿರ್ತಾರೆ ರೀಸಬ್ಮಿಟ್ ಮಾಡಿ ಅಂತ, ನೀವು ರೀಸಬ್ಮಿಟ್ ಮಾಡಿರ್ತೀರಾ, ಅದಕ್ಕೆ ಅವರು ಡಾಕ್ಯುಮೆಂಟ್ ರೀಸಬ್ಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನ ಏನು ಮಾಡ್ತಾರೆ, ರೀಸಬ್ಮಿಟ್ ಮಾಡಿ ಆದ್ಮೇಲೆ ಆಫೀಸರ್ ವೆರಿಫೈ ಮಾಡ್ತಾರೆ ಮತ್ತೆ. ಓಕೆ, ನಾಟ್ ಅಂದ್ರೆ ರೀಸಬ್ಮಿಟೆಡ್ ಅಂದ್ರೆ ಮೀನಿಂಗ್ ಇನ್ನು ವೆರಿಫೈ ಆಗಿಲ್ಲ. ಆಮೇಲೆ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂದ್ರೆ ಏನು, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೋಡಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ, ಸೊ ಯು ಆರ್ ಎಲಿಜಿಬಲ್ ಫಾರ್ ಫರ್ದರ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಮೀನಿಂಗ್. ಡಾಕ್ಯುಮೆಂಟ್ ರಿಜೆಕ್ಟ್ ಅಂದ್ರೆ ಏನು, ಒಂದೇ ನೀವು ಆರ್ಡರ್ ಅಲ್ಲಿ ಹಾಕಿರೋದಿಲ್ಲ ಅಥವಾ ಏನೋ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಇರುತ್ತೆ, ಆವಾಗ ಅದನ್ನ ರಿಜೆಕ್ಷನ್ ಮಾಡ್ತಾರೆ. ಅಂಡರ್ ರಿವ್ಯೂ ಯಾರಿಗಿರುತ್ತೆ, ಇದು ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳಿಗಿರುತ್ತೆ, ಸಪ್ಲಿಮೆಂಟರಿ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳಿಗಿರುತ್ತೆ. ಯಾಕಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ನೀವು ನಿಮ್ಮ ಸಪ್ಲಿಮೆಂಟರಿ ಎಕ್ಸಾಮ್ನ ಮಾರ್ಕ್ಸ್ ಕಾರ್ಡ್ ಹಾಕೋಲ್ಲವರಿಗೂ ಅದು ಅಂಡರ್ ರಿವ್ಯೂ ಅಂತ ಇರುತ್ತೆ. ಅದಾದ ನಂತರ ಸಪ್ಲಿಮೆಂಟರಿ ಅಪ್ರೂವ್ಡ್ ಅಂದ್ರೆ ಇದು ಇವರಿಗೆ ಅಪ್ರೂವ್ಡ್ ಅಂತ ಮೀನಿಂಗ್ ಅಷ್ಟೇ. ಓಕೆ, ಯಾರು ಟೆನ್ಷನ್ ತಗೊಳ್ಬೇಡಿ, ಕೆಲವ್ರದ್ದು ಅಪ್ರೂವ್ ಆಗಿದೆ, ಕೆಲವ್ರದ್ದು ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತಿದೆ, ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂದ್ರೆ ಮಾತ್ರ ಸ್ವಲ್ಪ ನೀವು ಟೆನ್ಷನ್ ತಗೊಳ್ಬೇಕು, ಬಿಟ್ರೆ ಅದರ್ವೈಸ್ ದರ್ ಇಸ್ ನೋ ನೀಡ್ ಟು ವರಿ. ಓಕೆ, ವರಿ ಮಾಡ್ಕೊಳ್ಳಾಗತ್ತೆ ಇಲ್ಲ. ಅರ್ಥ ಆಯ್ತಾ? ಇದಿಷ್ಟು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಎಲ್ರಿಗೂ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಡಾಕ್ಯುಮೆಂಟ್ಸ್ನ ವಿಷಯದ ಬಗ್ಗೆ, ಡಾಕ್ಯುಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು, ಈಗ ನೆಕ್ಸ್ಟ್ ಹೋಗೋದು ನಿಮಗೆ ಫೀಸ್ ಬಗ್ಗೆ ಹೇಳ್ತಾ ಇರೋದು. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫಸ್ಟ್ ರೌಂಡ್ ಆದ್ರೂ ಹೋಗಿ, ಸೆಕೆಂಡ್ ರೌಂಡ್ ಆದ್ರೂ ಹೋಗಿ, ಥರ್ಡ್ ರೌಂಡ್ ಆದ್ರೂ ಹೋಗಿ, ಯಾವುದಕ್ಕಾದ್ರೂ ಹೋಗಿ, ಫೀಸು ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲಿ ನೀವು ಫೀಸನ್ನು ಇದು ಮಾಡಬೇಕು. ನಾನು ನಿಮಗೆ ರೌಂಡ್ಸ್ಗಳು ಹೇಗೆ ನಡೀತದೆ ಅಂತ ಆಲ್ರೆಡಿ ಹೇಳಿದ್ದೇನೆ ಸ್ಟೂಡೆಂಟ್ಸ್. ಹೇಗಾಗುತ್ತೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಹೇಗಾಗುತ್ತೆ, ಸೆಕೆಂಡ್ ಕಲ್ಯಾಣ ಕರ್ನಾಟಕ ರೀಜನ್ ಕ್ಯಾಂಡಿಡೇಟ್ಗೆ ಏನಾಗುತ್ತೆ, ಅದೆಲ್ಲದರ ಬಗ್ಗೆನೂ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಫೇಸ್ 1 ಏನಾಗುತ್ತೆ, ಫೇಸ್ 2 ಏನಾಗುತ್ತೆ, ಅದಕ್ಕೆ ಬೇರೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡದೇ ಇದ್ದವರು ಆದಷ್ಟು ಬೇಗ
ಅಪ್ಲೋಡ್ ನೋಡಿ ವಾಚ್ ಮಾಡಿ ವಿಡಿಯೋನ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು 4 ಆಪ್ಷನ್ಗಳಿರುತ್ತೆ ನಿಮಗೆ. ಫಸ್ಟಿಗೆ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಇರುತ್ತೆ. ಈಗ 7th ನಿಮ್ಮದು ಆನ್ 7th ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫೈ ಆದ ನಂತರ ಒಂದು ದಿನ ಕೊಡ್ತಾರೆ, ಆವತ್ತಿಂದ ನಿಮಗೆ ಓಪನ್ ಆಗುತ್ತೆ. ಯಾವುದಕ್ಕೆ? ಚಾಯ್ಸ್ ಫಿಲ್ಲಿಂಗಿಗೆ. ಚಾಯ್ಸ್ ಫಿಲ್ಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ ಅಂತ ಅರ್ಥ. ಸೊ ಚಾಯ್ಸ್ ಫಿಲ್ಲಿಂಗ್ಗೆ ನಿಮಗೆ ಓಪನ್ ಆಗುತ್ತೆ, ಆವತ್ತಿಂದ ನೀವು ಚಾಯ್ಸ್ ಫಿಲ್ ಮಾಡ್ಬೋದು. ಅಗೇನ್ ನಿಮಗೆ 3-4 ಡೇಸ್ ಟೈಮ್ ಕೊಡ್ತಾರೆ ಇಲ್ಲಿ ಚಾಯ್ಸ್ ಫಿಲ್ಲಿಂಗು ಕೂಡ. ಆ್ಯಂಡ್ ಇದರಲ್ಲಿ ನೀವು ತುಂಬ ಹೋಮ್ವರ್ಕ್ ಮಾಡಬೇಕಾಗುತ್ತೆ, ಡೈರೆಕ್ಟಾಗಿ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಡಿ. ಅದಕ್ಕೆ ಹೇಳಿದ್ದು, ಯಾರಿಗಾದರೂ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಡೌಟ್ಸ್ಗಳಿದ್ರೆ ಏನಾದರೂ ಇದ್ದರೆ ನಮ್ಮ ಏಕಲವ್ಯ ಗ್ರೂಪಿಗೆ ಸೇರ್ಬೋದು. 500 ರೂಪೀಸ್ ಫೀಸ್ ಇರುತ್ತೆ. ಅಲ್ಲಿ ಚಾಯ್ಸ್ ಫಿಲ್ಲಿಂಗಿಗೆ ನಾವು ಹೆಲ್ಪ್ ಮಾಡ್ತೇವೆ, ಆಯಿತಾ. ಇವನ್ KCETಗೂ ಮಾಡ್ತೇವೆ, ಕಾಮಿಡಿಗೂ ಮಾಡ್ತೇವೆ, ಜಸ್ಟ್ ಫಾರ್ 500 ರೂಪೀಸ್. ಸೊ ಚಾಯ್ಸ್ ಫಿಲ್ಲಿಂಗಿಗೆ ಟೈಮ್ ಕೊಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ನೀವು ಹೋಮ್ವರ್ಕ್ ಮಾಡಬೇಕು ಅಥವಾ ಗೊತ್ತಿದ್ದವ್ರ ಹತ್ರ ಕೇಳಿದ್ ಮಾಡಬೇಕು, ಆಯಿತಾ. ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ ಚಾಯ್ಸ್ ಫಿಲ್ಲಿಂಗ್ ಡೇಟ್ ಕೊಡ್ತಾರೆ ಅಂದರೆ ಏನು ಹೇಳಿ, ಚಾಯ್ಸ್ ಫಿಲ್ಲಿಂಗ್ ಅಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಬೇಕು, ಅದೆಲ್ಲದನ್ನು ಇಲ್ಲಿ ಚಾಯ್ಸ್ ಫಿಲ್ ಮಾಡ್ತೀರಾ. ಈ ಚಾಯ್ಸ್ ಫಿಲ್ ಮಾಡಿದ ನಂತರ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಈ ರೀತಿ ಅಲಾಟ್ಮೆಂಟ್ ಇರುತ್ತೆ, ಈ ಕಾಲೇಜ್ ಅದೇ ಕಾಲೇಜ್ ಸಿಗೋದಿಲ್ಲ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅಗೇನ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಎಡಿಟಿಂಗ್ ಆಪ್ಷನ್ ಅಂದರೆ ಏನು, ನೀವು ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಇರೋ ಕಾಲೇಜಸ್ಗಳನ್ನ ಆರ್ಡರ್ನ ಚೇಂಜ್ ಮಾಡ್ಬೋದು. 10 ಅಲ್ಲಿ ಇದ್ದದನ್ನು 5th ಅಲ್ಲಿ ಆಗ್ಬೋದು, 2nd ಅಲ್ಲಿ ಇದನ್ನು 3rd ಅಲ್ಲಿ ಆಗ್ಬೋದು, ಅದು ನಿಮ್ಮ ಇಷ್ಟ. ಇದೆಲ್ಲದನ್ನು ಕೊಡ್ತಾರೆ. ರೀಆರ್ಡರಿಂಗ್, ಆಯ್ತಾ, ಡಿಲೀಟ್ ಮಾಡ್ಬೋದು, ಆಲ್ರೆಡಿ ಹಾಕಿದ್ದನ್ನು ಡಿಲೀಟ್ ಮಾಡ್ಬೋದು, ಎಲ್ಲ ಆಪ್ಷನ್ಗಳಿರುತ್ತೆ. ಓಕೆ, ಸೊ ಅಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಇಲ್ಲಿ ಕಾಲೇಜ್ ಇರುತ್ತೆ, ಇಲ್ಲಿ ಕೋಡ್ ಇರುತ್ತೆ, ಅಲ್ಲಿ ಇದು ಕೋರ್ಸ್ ಇರುತ್ತೆ. ಈ ಕಾಲೇಜ್ ಹೆಸರನ್ನ ಟೈಪ್ ಮಾಡಿದ್ರೆ ನಿಮಗೆ RV ಕಾಲೇಜ್ ಅಂತ ಟೈಪ್ ಮಾಡಿದ್ರೆ RV ಕಾಲೇಜ್ ಬರುತ್ತೆ. RV ಕಾಲೇಜಲ್ಲಿ ಯಾವ ಕೋರ್ಸ್ಗಳಿದೆ ಅದೆಲ್ಲದ್ರದ್ದು ಡ್ರಾಪ್ ಡೌನ್ ಮೆನು ಬರುತ್ತೆ. ಆ ಡ್ರಾಪ್ ಡೌನ್ ಮೆನು ಎದುರುಗಡೆ ಆ್ಯಡ್ ಅಂತಿರುತ್ತೆ. ಈಗ RV ಕಾಲೇಜಲ್ಲಿ CS ಆ್ಯಡ್, IS ಆ್ಯಡ್, ನಿಮ್ಗೆ ಯಾವ್ದು ಬೇಕು ಅದೇ ಆರ್ಡರಲ್ಲಿ ಆ್ಯಡ್ ಮಾಡ್ತಾ ಬರಬೇಕು. ಆವಾಗ ಏನಾಗುತ್ತೆ ಹೇಳಿ, ನಿಮ್ಗೆ ಇಲ್ಲಿ RVಯಲ್ಲಿ ಫಸ್ಟ್ ಒನ್ ನೀವು CS ಹಾಕಿದ್ರೆ CS, ಸೆಕೆಂಡ್ ಒನ್ IS ಹಾಕಿದ್ರೆ IS, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿದ್ರೆ AI, ಹಾಗೆ ಇದೇ ಥರ ಆ್ಯಡ್ ಮಾಡ್ತಾ ಬರ್ಬೋದು. ಇದು 1 2 3. ಆಮೇಲೆ ನೀವು BMSc ತಗೊಂಡ್ರೆ ಅಂತ ಅನ್ಸ್ಕೊಂಡ್ರೆ ಅವಾಗ ಅದೇನಾಗುತ್ತೆ, ಕಂಟಿನ್ಯೂ ಆಗುತ್ತೆ. 4th ಆಪ್ಷನ್ BMSc CS, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಥರ ಆರ್ಡರ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ನಿಮ್ಮದು ಚಾಯ್ಸ್ ಫಿಲ್ಲಿಂಗ್. ಓಕೆ, ಚಾಯ್ಸ್ ಫಿಲ್ಲಿಂಗ್ ಆದ ನಂತರ ನಿಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ರ ಮೇಲೆ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಆಯಿತಾ, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಬರುತ್ತೆ. ಸೆಕೆಂಡ್ ಒನ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಫೋರ್ತ್ ಒನ್ ರಿಜೆಕ್ಟ್ ಆ್ಯಂಡ್ ವಿಡ್ರಾ ಅಥವಾ ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂದರೆ ಮೀನಿಂಗ್ ಏನಂತ ಹೇಳಿದ್ದೇನೆ. ನಿಮಗೆ ಸಿಕ್ಕಿರೋ ಕಾಲೇಜಿಂದ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಸೊ ನಾನು ಇದನ್ನು ನಂಗೆ ಸಿಕ್ಕಿರೋ ಕಾಲೇಜನ್ನು ನಾನು ಆಕ್ಸೆಪ್ಟ್ ಮಾಡಿ ಫ್ರೀಸ್ ಮಾಡ್ತಾ ಇದ್ದೇನೆ. ನಾನು ಫ್ರೀಸ್ ಮಾಡಿ ಕಾಲೇಜಿಗೆ ಹೋಗಿ ಫೀಸನ್ನು ಪೇ ಮಾಡ್ತೇನೆ. ಕಾಲೇಜಿಗೆ ಹೋಗಿ ಫೀಸನ್ನು ಪೇ ಮಾಡೋದಲ್ಲ, ಅಲ್ಲೇ ನಿಮಗೆ ಆನ್ಲೈನಲ್ಲೇ ಫೀಸ್ ಪೇಮೆಂಟಿಗೆ ಬರುತ್ತೆ. ಅಲ್ಲೇ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ, ಅಲ್ಲೇ ಪೇಮೆಂಟ್ ಮಾಡ್ತೀರಾ. ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಿಗೆ ಸರಿಯಾಗಿ ಎಷ್ಟು ಪೇಮೆಂಟ್ಗಳಿದೆ, ಎಷ್ಟು ಫೀಸ್ ಇದೆ ಅದನ್ನು ಪೇ ಮಾಡ್ತೀರಾ, ಆಯಿತು, ಡನ್, ಆಯಿತಾ. ಅಲ್ಲಿ ನಿಮ್ಮದು ಕೌನ್ಸಿಲಿಂಗ್ ಏನಾಗುತ್ತೆ, ಕಾಮಿಡಿಕೆ ಥ್ರೂನೇ ನೀವು ಸೀಟನ್ನು ತಗೊಳ್ತಾ ಇದ್ದೀರಾ ಅಂತ ಅರ್ಥ, ಆಯಿತಾ. ಯಾರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ನೆನ್ಪಿಟ್ಕೊಳ್ಳಿ, ಇವರು ಫೀಸನ್ನು ಪೇ ಮಾಡಬೇಕು. ದೋಸ್ ಹೂ ಸೆಲೆಕ್ಟೆಡ್ ಆಕ್ಸೆಪ್ಟ್ ಆ್ಯಂಡ್ ಫೀಸನ್ನು ಪೇ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಮೀನಿಂಗ್ ಏನು ಹೇಳಿ, ನಿಮಗೆ ಸಿಕ್ಕಿರೋ ಕಾಲೇಜನ್ನು ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೇನೆ, ಇದನ್ನು ನಾನು ಇಟ್ಕೊಂಡು ಮುಂದಿನ ರೌಂಡಿಗೆ ಹೋಗ್ತೇನೆ. ಮುಂದಿನ ರೌಂಡಲ್ಲಿ ಬೆಟರ್ ಕಾಲೇಜ್ ಸಿಗ್ಬೋದೇನೋ ಅಂತ ನಾನು ಮುಂದಿನ ರೌಂಡಿಗೆ ಹೋಗ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ರೌಂಡ್ 2 ಅಲ್ಲಿ ಇನ್ ಕೇಸ್ ರೌಂಡ್ 1 ಆಗಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರೌಂಡ್ 1 ಅಲ್ಲಿ BIT ಆಗಿದೆ ಅಂತ ಅನ್ಕೊಳ್ಳೆ, ನೀವು ರೌಂಡ್ 2ಗೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿಕೊಂಡು ರೌಂಡ್ 2ಗೆ ಹೋದರೆ ನಿಮಗೆ ಯಾವ ಕಾಲೇಜ್ ಆಗುತ್ತೆ ಅದನ್ನೇ ತಗೊಳ್ಬೇಕು. ಪುನಃ BIT ಆದರೆ ಅದನ್ನೇ ತಗೊಳ್ಬೇಕು, ಅಥವಾ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆದರೆ ಅದನ್ನೇ ತಗೊಳ್ಬೇಕು. ಅದಾದಮೇಲೆ ನೀವು ರೌಂಡ್ 2ಗೆ ಬಂದ್ಕೊಂಡು ಕಾಲೇಜ್ ಚೇಂಜ್ ಮಾಡಿ ಆದಮೇಲೆ ನನಗೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಕು, ಅದಾಗೋದಿಲ್ಲ. ನೆನಪಿಟ್ಕೊಳ್ಳಿ, ರೌಂಡ್ 1 ಅಲ್ಲಿ ಇರೋ ಕಾಲೇಜ್ ರೌಂಡ್ 2ಗೆ ಪುನಃ ಅದೇ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ, ಅಥವಾ ಚೇಂಜು ಆಗ್ಬೋದು. ಚೇಂಜ್ ಆದರೆ ನೀವು ಅದನ್ನೇ ತಗೊಳ್ಬೇಕು. ನನಗೆ ಫಸ್ಟ್ ಇದು BIT ಇಟ್ಕೊಳ್ತೇನೆ, ದಯಾನಂದ ಸಾಗರ್ ನಾನು ಚಾಯ್ಸ್ ಮಾಡ್ತೇನೆ ಅಂತಿಲ್ಲ. ಓಕೆ, ಇದು ಹೋಗುತ್ತೆ. ನಿಮಗೆ ಸೆಕೆಂಡ್ ರೌಂಡಿಗೆ ಬಂದಾಗ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟು ಸೆಕೆಂಡ್ ರೌಂಡಿಗೆ ಬಂದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆದರೆ BIT ಹೋಗುತ್ತೆ. ಮತ್ತೆ ನನಗೆ BITಯಲ್ಲಿ ಅದೇ ಬೇಕು ಅಂದರೆ ಸಿಗೋದಿಲ್ಲ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಆ್ಯಂಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಯಾರು ತಗೊಂಡಿರ್ತಾರೆ ಅವರು ಫೀಸನ್ನು ಪೇ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಥರ್ಡ್ ಒನ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು ಕೂಡ ಫೀಸ್ ಪೇ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ, ರಿಜೆಕ್ಟ್ ಮಾಡಿದ್ರೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನಲ್ಲ, ಯಾವ ಕಾಲೇಜಿನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ವೈ ಶುಡ್ ಐ ಪೇ ದ ಫೀಸ್ ಯಾಕೆ ಪೇ ಮಾಡಬೇಕು? ಇಲ್ಲ, ಫೀಸ್ ಪೇ ಮಾಡಲೇಬೇಕು. ಯಾಕಂದ್ರೆ ನಿಮ್ಗೆ ಯಾವುದೋ ಒಂದು ಕಾಲೇಜಿದು ಸೀಟ್ ಅಲಾಟ್ ಆಗಿದ್ದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ,
ಅದಕ್ಕೆ ಈ ಫೀಸನ್ನು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಕಾಲೇಜ್ ಆಗಿದೆ ಆ ಕಾಲೇಜಿಗೆ ಇಂತಿಷ್ಟು ಫೀಸ್ ಅಂತ ಇರುತ್ತಲ್ಲ, ಕಾಮೆಡ್ಗೆ ಫೀಸು, ಅದನ್ನು ಅಲ್ಲೇ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ, ಅಲ್ಲೇ ಪೇ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ರಿಜೆಕ್ಟ್ ಆ್ಯಂಡ್ ವಿಡ್ರಾ ಕೊಟ್ಟವರು ಪೇ ಮಾಡೋದು ಬೇಡ. ಯಾಕೆ ಹೇಳಿ, ನೀವು ವಿಡ್ರಾ ಕೊಡ್ತಾ ಇದ್ದೀರಾ, ಕಾಮೆಡ್ಕೆಯಿಂದ ವಿಡ್ರಾ ಮಾಡ್ತಾ ಇದ್ದೀರಾ, ನೋ ನೀಡ್ ಟು ಪೇ. ಕಾಮೆಡ್ಕೆಯಿಂದಾನೇ ವಿಡ್ರಾ ಮಾಡ್ತಾ ಇದ್ದೀರಾ, ಸೊ ನೋ ನೀಡ್ ಟು ಪೇ. ಅದರ್ ದ್ಯಾನ್ ರಿಜೆಕ್ಟ್ ಆ್ಯಂಡ್ ವಿಡ್ರಾ ಎವ್ರಿ ಒನ್ ಶುಡ್ ಪೇ. ಫೀಸನ್ನು ಪೇ ಮಾಡಲೇಬೇಕು. ಈ ಒಂದು ಯು ಸೆಲೆಕ್ಟ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಫೀಸನ್ನು ಪೇ ಮಾಡಲೇಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಂದರೆ ಇವು ಮೂರನ್ನ ಯಾರು ಸೆಲೆಕ್ಟ್ ಮಾಡ್ತೀರೋ ಅವ್ರು ಫೀಸನ್ನು ಪೇ ಮಾಡಲೇಬೇಕು. ಯಾಕಂತ ಕೇಳಿದ್ರೆ ಇದನ್ನು ಮಾಡಿದ ಸೆಲೆಕ್ಟ್ ಮಾಡಿದ ನಂತರವೇ ನಿಮಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತಲ್ಲಿ. ಓಕೆ, ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದೊಂದು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ಯಾವ ಸ್ಟೂಡೆಂಟ್ಗೆ ಫಸ್ಟ್ ಇದರಲ್ಲಿ ಅಲಾಟ್ ಆಗಿರೋದಿಲ್ಲ ನೋಡಿ, ಅವಾಗ ಸಿಸ್ಟಮ್ ಏನು ತಗೊಳುತ್ತೆ, ನೀವೇನು ಚೂಸ್ ಮಾಡೋದು ಬೇಡ. ಸಿಸ್ಟಮ್ ಏನು ತಗೊಳುತ್ತೆ ಕೇಳಿದ್ರೆ ಅದು ಲೈಕ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ತಗೊಳುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಯಾರಿಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಸಿಸ್ಟಮ್ ಬೈ ಡಿಫಾಲ್ಟ್ ಅದನ್ನು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ತಗೊಂಡು ನಿಮ್ಮನ್ನು ಸೆಕೆಂಡ್ ರೌಂಡಿಗೆ ಕರ್ಕೊಂಡು ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಬೇಡ, ನಾನು ಇಲ್ಲೇ ನನಗೀಗ ಸೀಟ್ ಸಿಗಲಿಲ್ಲ, ಯಾವುದೋ ಒಂದು ಸೀಟ್ ಸಿಗಲೇ ಇಲ್ಲ ನನಗೆ, ಅಂದರೆ ಕಾಮೆಡ್ಕಿಯಲ್ಲಿ ಸೀಟ್ ಆಗಲಿಲ್ಲ, ಅಲ್ಲಿ ಎಕ್ಸಿಟ್ ಅಂತ ಆಫರ್ ಇದು ಕೂಡ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ನೀವು ಕಂಪ್ಲೀಟ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಈ ಒಂದು ನಿಮಗೆ ಕಾಲೇಜ್ ಸಿಗಲಿಲ್ಲ, ಬೈ ಡಿಫಾಲ್ಟ್ ಅದು ಏನಂತ ತಗೊಳ್ತದೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ದಟ್ ಮೀನ್ಸ್ ನೀವು ಕಾಲೇಜು ಸಿಗಲಿಲ್ಲ, ನಾನು ಮುಂದಿನ ರೌಂಡಿಗೆ ಹೋಗ್ತೇನೆ ಅಂತ ಅರ್ಥ. ಇಲ್ಲ, ನೀವು ಮುಂದಿನ ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಎಕ್ಸಿಟ್ ಅಂತ ಇದು ಮಾಡಿದ್ರೆ, ಸೆಲೆಕ್ಟ್ ಮಾಡಿದ್ರೆ ನೀವು ಎಕ್ಸಿಟ್ ಆಗ್ತೀರಾ. ಓಕೆ, ಇಲ್ಲದೆ ಇದ್ರೆ ನಿಮ್ಮ ಕಾಲೇಜ್ ಸೀಟ್ ಸಿಗದೆ ಇದ್ರೆ, ಅಲಾಟ್ ಆಗದೆ ಇದ್ರೆ ಬೈ ಡಿಫಾಲ್ಟ್ ಅದು ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ನೀವು ಯಾವುದನ್ನು ಚೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಆಯ್ತಾ? ಯಾರಿಗೆ ಹೇಳಿ, ಯಾರ್ಯಾರು ಅಂದರೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಿರ್ತಾರೆ, ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ನೋಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಓಕೆ, ಈಗ ಇಲ್ಲಿ ಒಂದಿಷ್ಟು ನೋಟ್ಗಳನ್ನ ಇದು ಮಾಡಿರಬೇಕು. ಒಂದು ಫೀಸ್ ಬಗ್ಗೆ ಗೊತ್ತಾಯ್ತಲ್ಲ, ಯಾರ್ಯಾರು ಫೀಸ್ ಕಟ್ಟಬೇಕು ಅಂತ. ಈಗ ನೋಡಿ, ನೆಕ್ಸ್ಟ್, ಇಫ್ KKR ಕ್ಯಾಟಗರಿ ಕ್ಯಾಂಡಿಡೇಟ್ ಆಫ್ ರೌಂಡ್ 1 ವಿತ್ ದಿ ಸ್ಟೇಟಸ್ ಆಫ್ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂಡ್ ಹೋಲ್ಡಿಂಗ್ ಅ GM ಸೀಟ್ ಡಸ್ ನಾಟ್ ಗೆಟ್ ಅ ಅಪ್ಗ್ರೇಡೆಡ್ ಸೀಟ್ ಇನ್ ರೌಂಡ್ 2 ಫೇಸ್ 1. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ರೌಂಡ್ 2 ಫೇಸ್ 1 ಇರೋದು ಯಾರಿಗೆ ಹೇಳಿ? ಆಕ್ಚುಲಿ ರೌಂಡ್ 2 ಫೇಸ್ 1 ಇರೋದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ, KKR ಸ್ಟೂಡೆಂಟ್ಸ್ಗೆ, ಕಲ್ಯಾಣ ಕರ್ನಾಟಕ ರೀಜನ್ ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟಿಗೆ ಇರೋದಿಲ್ಲ. ಈಗ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಒಬ್ಬ ಎ ಅಂತ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಅವನಿಗೆ ರೌಂಡ್ 1ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ದ ಕ್ಯಾಂಡಿಡೇಟ್ ಆಫ್ ರೌಂಡ್ 1 ವಿತ್ ದಿ ಸ್ಟೇಟಸ್ ಆಫ್ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಏನು ಮಾಡಿದ್ದಾನೆ, ಇವನಿಗೆ ಒಂದು ಸೀಟ್ ಆಗಿದೆ. ಹಿ ಈಸ್ ಅ ಕಲ್ಯಾಣ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಾನೆ. ಅವನು ಕಲ್ಯಾಣ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಾನೆ. ಎ ಅನ್ನೋ ಕ್ಯಾಂಡಿಡೇಟ್ ಕಲ್ಯಾಣ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಾನೆ. ಬಟ್ ಅವನಿಗೆ ರೌಂಡ್ 1ನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಆಗಿದೆ. ಡೈರೆಕ್ಟ್ ಜನರಲ್ ಮೆರಿಟ್ ಅಲ್ಲಿ. ಯಾಕಂತ ಕೇಳಿದ್ರೆ ಫಸ್ಟ್ ಅವ್ರು ನೋಡೋ ಜನರಲ್ ಮೆರಿಟ್, ಅದಾದ್ಮೇಲೆ KKR ನೋಡ್ತಾರೆ. ಕರೆಕ್ಟಾ? ಸೊ ಜನರಲ್ ಮೆರಿಟ್ ಅಲ್ಲಿ ಅವನಿಗೆ ಸೀಟ್ ಆಗಿದೆ. ಅವನೇನ್ ಮಾಡ್ತಾನೆ, ಸೀಟ್ ಆದ ನಂತರ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಕೊಡ್ತಾನೆ. ಅಂದ್ರೆ ಅವ್ನು ಇವೊಂದು ಈ ಬಿಲಾಂಗ್ಸ್ ಟು ಕಲ್ಯಾಣ ಕರ್ನಾಟಕ ರೀಜನ್, ಬಟ್ ಅವ್ನ ರ್ಯಾಂಕ್ ಒಳ್ಳೆ ಇದ್ದಿತ್ತೇನೋ ಅದಕ್ಕೆ ಅವ್ರು ಜನರಲ್ ಮೆರಿಟ್ ಅಲ್ಲಿ ಕೊಡ್ತಾರೆ. ಇಟ್ ಡಸಂಟ್ ಮ್ಯಾಟರ್ಸ್ ಅಲ್ಲ, ನಿಮಗೆ KKR ರೀಜನ್ ಇಂದ ನೀವು ಒಂದು ಒಳ್ಳೆ ಕಾಲೇಜ್ ಸಿಗ್ಲಿ ಅಂತ, ಬಟ್ ಅದು ನಿಮ್ ಜನರಲ್ ಮೆರಿಟ್ ಅಲ್ಲಿ ಸಿಗೋದಾದ್ರೆ ಅಲ್ಲೇ ಕೊಟ್ಟು ಬಿಡ್ತಾರೆ ಅಷ್ಟೇ. ಜನರಲ್ ಮೆರಿಟ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ. ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಚೂಸ್ ಮಾಡಿದ್ರೆ, ವೆರಿ ವೆರಿ ಇಂಪಾರ್ಟೆಂಟ್, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಚೂಸ್ ಮಾಡ್ತೀರಾ, ಅಂಡ್ ದಟ್ ಟು ಯು ಆರ್ ಹೋಲ್ಡಿಂಗ್ ಅ ಸೀಟ್ ಇನ್ ಜನರಲ್ ಮೆರಿಟ್. ಈ ಒಂದು ಯು ಬಿಲಾಂಗ್ಸ್ ಟು KKR ರೀಜನ್ ಬಿಲಾಂಗ್ ಆಗಿದ್ರು ಕೂಡ ಜನರಲ್ ಮೆರಿಟ್ ಅಲ್ಲಿ ನಿಮ್ಗೆ ಅಲಾಟ್ ಆಗಿದೆ. ಹಿ ಡಸ್ ನಾಟ್ ಗೆಟ್ ಅಪ್ಗ್ರೇಡೆಡ್ ಸೀಟ್ ಇನ್ ರೌಂಡ್ 2 ಫೇಸ್ 1. ಇಂಥ ಸ್ಟೂಡೆಂಟ್ಗೆ ಅವನು KKR ರೀಜನ್ಗೆ ಬಿಲಾಂಗ್ ಆಗಿದ್ದಾನೆ, ಬಟ್ ಅವನಿಗೆ ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಇಂದ ಸೀಟ್ ಆಗಿದ್ರೆ, ಅವನು ಸೆಕೆಂಡ್ ರೌಂಡಿಗೆ ಹೋದ್ರೆ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋದ್ರೆ, ಅವನಿಗೆ ರೌಂಡ್ 2ನ ಫೇಸ್ 1 ಅಲ್ಲಿ ಚಾನ್ಸ್ ಇಲ್ಲ. ಓಕೆ, ಅವನು ಏನು ಮಾಡಬೇಕು, ಕಂಟಿನ್ಯೂ ಅಂತ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂ ಅಂತ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಬೇಕು. ಅಂದ್ರೆ ಮೀನಿಂಗ್ ಹೇಳಿ, ಅದರ ಮೀನಿಂಗ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್ ಅಂಡ್ ದ ಕ್ಯಾಂಡಿಡೇಟ್ ವಿಲ್ ಕಂಟಿನ್ಯೂ ವಿತ್ ದ ಸ್ಟೇಟಸ್ ಆಫ್ ನೆಕ್ಸ್ಟ್ ರೌಂಡ್. ಯಾವ್ದು ಹೇಳಿ? ರೌಂಡ್ 2ನ ಫೇಸ್ 2ಗೆ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಏನಂತ? ರೌಂಡ್ 2ನ ಫೇಸ್ 2 ಯಾರಿಗೆ ಹೇಳಿ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ, ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ಈ ಒಂದು ನೀವು KKR ರೀಜನ್ಗೆ ಬಿಲಾಂಗ್ ಆಗಿದ್ರೂ ಕೂಡ ನಿಮಗೆ ಒಳ್ಳೆ ರ್ಯಾಂಕ್ ಬಂದು ನಿಮ್ಗೆ ಈಸಿಯಾಗಿ ಜನರಲ್ ಮೆರಿಟ್ ಅಲ್ಲಿ ನಿಮ್ಗೆ ಆ ಕಾಲೇಜ್ ಸಿಗೋದಾದ್ರೆ, ಅವ್ರು ಅದರಲ್ಲೇ ನಿಮ್ಗೆ ಅಲಾಟ್ ಮಾಡಿದ್ರೆ ನೀವು ರೌಂಡ್ 2ನ ಫೇಸ್ 1ಗೆ ಬರೋದಿಲ್ಲ. ಆಕ್ಚುಲಿ ರೌಂಡ್ 2 ಫೇಸ್ 1 ಅನ್ನೋದು KKR ರೀಜನ್ ಸ್ಟೂಡೆಂಟ್ಸ್ಗೆ ಆದ್ರೂ ಕೂಡ ನಿಮಗೆ ರೌಂಡ್ 1ನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಆಗಿ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ನೀವು ರೌಂಡ್ 2ನ ಫೇಸ್ 1ಗೆ ಬರೋದಿಲ್ಲ. ಯಾಕೆ ಹೇಳಿ? ರೌಂಡ್ 2 ಫೇಸ್ 1 ಇರೋದು KKR ಸ್ಟೂಡೆಂಟಿಗೆ, ಬಟ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾವ್ದರಿಂದ ಅಲಾಟ್ ಆಗಿದ್ದು? ರೌಂಡ್ 1ನಲ್ಲಿ ಅಲಾಟ್ ಆಗಿದ್ದು ನಿಮಗೆ ಜನರಲ್ ಮೆರಿಟ್ ಅಲ್ಲಿ. ಅದಕ್ಕೋಸ್ಕರ ನೀವು ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ರೌಂಡ್ 2ನ ಫೇಸ್ 2ಗೆ ಹೋಗ್ತೀರಾ. ರೌಂಡ್ 2ನ ಫೇಸ್ 2 ಅಂದ್ರೆ ಮೀನಿಂಗ್ ಏನ್ ಹೇಳಿ? ರೌಂಡ್ 2ನ ಫೇಸ್ 2 ಅಂದ್ರೆ ಮೀನಿಂಗ್ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಜೊತೆ ಇದು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ,
ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ಗೊತ್ತಾಯ್ತಲ್ಲ, ರೌಂಡ್ 2ನ ಫೇಸ್ 2ಗೆ ಹೋಗ್ತೀರಾ. ಅದಾದಮೇಲೆ ಈಗ ರೌಂಡ್ 1 ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಯಾರ್ಯಾರಿಗೆ ರೌಂಡ್ 1ನಲ್ಲಿ ಅಲಾಟ್ಮೆಂಟ್ ಆಗಲಿಲ್ಲ ನೋಡಿ, ಬೈ ಡಿಫಾಲ್ಟ್ ಅವ್ರು ಎಲ್ಲಿಗೆ ಹೋಗ್ತಾರೆ, ರೌಂಡ್ 2ಗೆ ಹೋಗ್ತಾರೆ. ಅದು ನಾನು ಆಲ್ರೆಡಿ ಹೇಳಿದ್ದೇನೆ. ರೌಂಡ್ 1ನಲ್ಲಿ ಅಲಾಟ್ ಆಗದೆ ಇರೋ ಸ್ಟೂಡೆಂಟ್ಸ್ ಬೈ ಡಿಫಾಲ್ಟ್ ರೌಂಡ್ 2ಗೆ ಹೋಗ್ತಾರೆ. ಅಥವಾ ನಿಮ್ಗೆ ಬೇಡ, ನನಗೆ ರೌಂಡ್ 1 ಅಲಾಟ್ ಆಗಲಿಲ್ಲ, ನಾನು ಮುಂದೆ ಕಂಟಿನ್ಯೂ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಇದ್ರೆ ನೀವು ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಆದರೆ ನಿಮ್ಗೆ ಕಂಪ್ಲೀಟ್ ನೀವು ಇದರಿಂದ ಎಕ್ಸಿಟ್ ಆಗ್ತೀರಾ, ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ. ಇನ್ ಕೇಸ್ ಅದು ರೌಂಡ್ 2ಗೆ ಬಂತು ಅಂತ ಅನ್ಕೊಳ್ಳಿ, ರೌಂಡ್ 2ಗೆ ಬಂದಾಗ ಬೈ ಡಿಫಾಲ್ಟ್ ಅದು ರೌಂಡ್ 2 ಬರುತ್ತೆ. ಆವಾಗ ರೌಂಡ್ 2 ಅಲ್ಲೂ ಕೂಡ ನೀವು ಅಗೇನ್ ಏನು ಮಾಡ್ಬೋದು, ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಕಾಲೇಜನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಎಡಿಟ್ ಮಾಡ್ಬೋದು ಅಥವಾ ರೀಆರ್ಡರ್ ಮಾಡ್ಬೋದು, ಎಲ್ಲದೂ ಇದೆ ಆಯ್ತಾ. ಇನ್ ಕೇಸ್ ರೌಂಡ್ 2 ಅಲ್ಲೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಫ್ಟರ್ ರೌಂಡ್ 2 ಅಲಾಟ್ಮೆಂಟ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಕ್ಯಾಂಡಿಡೇಟ್ಸ್. ಇಲ್ಲಿ ಏನು ಗೊತ್ತುಂಟು, ಒಂದು ರೌಂಡ್ 1 ಆಯಿತು, ನೆಕ್ಸ್ಟ್ ರೌಂಡ್ 2 ಬಂತು, ನಿಮ್ಗೀಗ ಸೀಟ್ ಆಗಲಿಲ್ಲ ಅಂತ ರೌಂಡ್ 2 ಬಂದಿದ್ರೆ, ಈ ರೌಂಡ್ 2 ಅಲ್ಲೂ ಸೀಟ್ ಆಗಲಿಲ್ಲ ಅಂತ ಆದರೆ ನಿಮ್ಮನ್ನು ಬೈ ಡಿಫಾಲ್ಟ್ ಅದು ಎಲ್ಲಿ ತಗೊಂಡೋಗುತ್ತೆ, ರೌಂಡ್ 3 ತಗೊಂಡೋಗುತ್ತೆ. ಬಟ್ ಇಲ್ಲೂ ಕೂಡ ಎಕ್ಸಿಟ್ ಆಗ್ಬೋದು. ನಾನು ಬೇಡ, ನನಗೆ ರೌಂಡ್ 3ಅಲ್ಲಿ ಮತ್ತೆ ಇದು ಮಾಡಿ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ, ನಾನು ಇಲ್ಲೇ ಎಕ್ಸಿಟ್ ಆಗ್ತೇನೆ ಅಂತಿದ್ರೆ ಇಲ್ಲೂ ಕೂಡ ಎಕ್ಸಿಟ್ ಆಗ್ಬೋದು ಆಯ್ತಾ. ಯಾರಿದು ಫಸ್ಟ್ ರೌಂಡಲ್ಲೂ ಸೀಟ್ ಆಗೋದಿಲ್ಲ, ಸೆಕೆಂಡ್ ರೌಂಡಲ್ಲೂ ಸೀಟ್ ಆಗೋದಿಲ್ಲ, ಫಸ್ಟ್ ರೌಂಡಲ್ಲೇ ಎಕ್ಸಿಟ್ ಆಗ್ಬೋದು. ಸೀಟ್ ಆಗದೆ ಇದ್ಮೇಲೆ ರೌಂಡ್ 2 ಆದ್ಮೇಲೆ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಆಗದೆ ಇದ್ರೆ ಬೈ ಡಿಫಾಲ್ಟ್ ಅದು ಏನಂತ ತಗೊಳುತ್ತೆ, ನೆಕ್ಸ್ಟ್ ರೌಂಡಿಗೆ ಅವನು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದಾನಂತ ಅದ್ರ ಬೈ ಡಿಫಾಲ್ಟ್ ತಗೊಳುತ್ತೆ ಸಿಸ್ಟಮ್ ಆಯ್ತಾ. ಅದೇ ಒಬ್ಬ ಕ್ಯಾಂಡಿಡೇಟ್ ರೌಂಡ್ 1ನಲ್ಲಿ ಅಲಾಟ್ ಆಗುತ್ತೆ. ರೌಂಡ್ 1ನಲ್ಲಿ ಅಲಾಟ್ ಆಗಿ ಅವನು ಏನು ಮಾಡ್ತಾನೆ, ರೌಂಡ್ 1ನಲ್ಲಿ ಅಲಾಟ್ ಆಗೋದನ್ನು ಅವನು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡ್ತಾನೆ. ರೌಂಡ್ 1 ಅಲಾಟ್ ಆಗಿದೆ ಬಟ್ ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಹೋಗ್ತಾನೆ, ರೌಂಡ್ 2ಗೆ ಹೋಗ್ತಾನೆ ಇವಾಗ ಆಯ್ತಾ. ಯಾವುದೋ ಒಂದು ಕಾಲೇಜ್ ಆಗಿತ್ತು ಅವನಿಗೆ, ಬಟ್ ಅವ್ನು ಏನು ಮಾಡ್ತಾನೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ತಾನೆ. ಆ ಕಾಲೇಜಿನ ಫೀಸನ್ನು ಆಲ್ರೆಡಿ ಫಿಲ್ ಮಾಡಿರ್ತಾನೆ. ಯಾಕಂತ ಕೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ರು ಕೂಡ ನೀವು ಫೀಸನ್ನು ಪೇ ಮಾಡಬೇಕಂತ. ಫೀಸ್ ಪೇ ಮಾಡಿರ್ತಾನೆ, ರೌಂಡ್ 2 ಬರ್ತಾನೆ. ಬಟ್ ರೌಂಡ್ 2 ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇನ್ ಕೇಸ್ ಅವನಿಗೆ ಸೀಟ್ ಅಲಾಟ್ ಆಗೋದಿಲ್ಲ ಅಂತ ಅನ್ಸ್ಕೊಳ್ಳಿ, ಸೀಟೇ ಅಲಾಟ್ ಆಗಲಿಲ್ಲ, ಓಕೆ, ವರ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ರೌಂಡ್ 2 ಆಯ್ತಾ. ರೌಂಡ್ 2ನ ಫೇಸ್ 2 ಅಲ್ಲಿ ಇರ್ಬೋದು, ಫೇಸ್ 2 ಅಲ್ಲಿ ಅವನಿಗೆ ಸೀಟ್ ಅಲಾಟ್ ಆಗಲಿಲ್ಲ. ಫೇಸ್ 1 ಅವ್ರಿಗೆ ಬಿಡಿ, ಇನ್ನೂ ಒಂದು ರೌಂಡ್ ಇದೆ ಫೇಸ್ 2 ಅಂತ. ಬಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ರೌಂಡ್ 2ನ ಫೇಸ್ 2ಗೆ ಹೋಗ್ಬೇಕಲ್ವಾ. ಫೇಸ್ 2 ಅಲ್ಲಿ ಅವನಿಗೆ ರೌಂಡ್ ಅಲಾಟ್ ಆಗಲಿಲ್ಲ. ಆವಾಗ ಸಿಸ್ಟಮ್ ಏನಂತ ಕನ್ಸಿಡರ್ ಮಾಡ್ತೇಳಿ, ಅವನಿಗೆ ಅಗೇನ್ ಅವನನ್ನ ಬೈ ಡಿಫಾಲ್ಟ್ ಆಗಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಕನ್ಸಿಡರ್ ಮಾಡುತ್ತೆ. ಏನಂತ ಕನ್ಸಿಡರ್ ಮಾಡುತ್ತೆ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಕನ್ಸಿಡರ್ ಮಾಡುತ್ತೆ. ಬೈ ಡಿಫಾಲ್ಟ್ ಸಿಸ್ಟಮ್ ಇವನನ್ನ ಏನಂತ ಕನ್ಸಿಡರ್ ಮಾಡುತ್ತೆ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಅಂದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ, ಡೈರೆಕ್ಟ್ ರೌಂಡ್ 3ಗೆ ಹೋಗ್ತಾನೆ. ಅರ್ಥ ಆಯ್ತಾ. ಇನ್ ಕೇಸ್ ಬೇಡ, ನನಗಿದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಬೈ ಡಿಫಾಲ್ಟ್ ತಗೊಳ್ಳೋದು ಬೇಡ, ನಾನು ಇದರಿಂದ ಎಕ್ಸಿಟ್ ಆಗ್ತಾನೆ ಅಂತಿದ್ರೆ ಅಲ್ಲಿ ಎಕ್ಸಿಟ್ ಅಂತ ಇರುತ್ತೆ, ಅದನ್ನ ನೀವು ಪ್ರೆಸ್ ಮಾಡ್ಬೇಕು. ಅದರ್ವೈಸ್ ಬೈ ಡಿಫಾಲ್ಟ್ ಅದೇ ತಗೊಳುತ್ತೆ. ಕರೆಕ್ಟ್ ಹೇಳ್ತಾ ಇದ್ದಾನೆ ಕೇಳಿ. ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಆಗದೆ ಇದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದು ಬೈ ಡಿಫಾಲ್ಟ್ ರೌಂಡ್ 3 ತಗೊಂಡು ಹೋದ್ರೆ ನೀವು ಫೀಸ್ ಪೇ ಮಾಡಲೇಬೇಕು. ಯಾಕಂದ್ರೆ ರಿಜೆಕ್ಟ್ ಅಪ್ಗ್ರೇಡ್ ಮಾಡಿ ಆದ್ಮೇಲೆ ನೀವು ಆಲ್ರೆಡಿ ಪೇ ಮಾಡಿರ್ತೀರಾ, ಮತ್ತೆ ಸಿಗೋದಿಲ್ಲ ದುಡ್ಡು. ನೀವು ರೌಂಡ್ 2 ಆದ್ಮೇಲೆ ಎಕ್ಸಿಟ್ ಆಗೋದಿದ್ರೆ ಎಕ್ಸಿಟ್ ಆಗಲೇಬೇಕು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಮತ್ತೆ ಯಾರು ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ, ರೌಂಡ್ 3ಗೆ ಹೋಗೋರು ಎಟ್ ಎನಿ ಕಾಸ್ಟ್ ಅಲ್ಲಿ ಯಾವುದೇ ಕಾಲೇಜ್ ಆಗಲಿ ಅದನ್ನು ಆಕ್ಸೆಪ್ಟ್ ಮಾಡಿ ಹೋಗಲೇಬೇಕು, ಜಾಯ್ನ್ ಆಗಲೇಬೇಕು. ಇನ್ ಕೇಸ್ ನಿಮಗೆ ರೌಂಡ್ 1ನಲ್ಲಿ ಒಂದು ಕಾಲೇಜ್ ಆಗಿತ್ತು, ರೌಂಡ್ 1ನಲ್ಲಿ ಕಾಲೇಜ್ ಆಯಿತು, ನೀವೇನು ಮಾಡಿದ್ರಿ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಈ ಕಾಲೇಜ್ ಇದು ಫೀಸ್ ಏನಿದೆ, ರೌಂಡ್ 1ನಲ್ಲಿ ಸಿಕ್ಕಿದಂಥ ಕಾಲೇಜಿನ ಫೀಸ್ ಏನೋ ಒಂದು 2 lakhs ಇದೆ ಅಂತ ಅನ್ಸ್ಕೊಳ್ಳಿ, ಇದನ್ನು ಫೀಸನ್ನು ಪೇ ಮಾಡ್ತೀರಾ. ಸರಿ, ಅಲ್ಲೇ ಪೇ ಆಗುತ್ತೆ. ನೀವು ಯಾವಾಗ ಇದಾಗತ್ತಲ್ಲ ಅಲ್ಲೇ ಪೇಮೆಂಟ್ ಆಪ್ಷನ್ ಇರುತ್ತೆ. ಈಗ ನಿಮಗೆ ರೌಂಡ್ 2 ಅಲ್ಲಿ ಇನ್ನೊಂದು ಯಾವುದೋ ಕಾಲೇಜ್ ಸಿಕ್ತು, ಅದರದ್ದು 2.5 lakhs ಎಕ್ಸ್ಟ್ರಾ, ಅಂದರೆ 2.5 ಇದ್ರೆ ಫೀಸ್ 50,000 ಎಕ್ಸ್ಟ್ರಾ ಇದ್ರೆ ಅದ್ರ ಮತ್ತೆ ನೀವು ಎಕ್ಸ್ಟ್ರಾ ಫೀಸ್ ಪೇ ಮಾಡಬೇಕಾಗುತ್ತೆ. ಅದು ಮುಂದೆ ಆಯ್ತು, ಅದು ಕಾಲೇಜೆಲ್ಲ ಫೀಸ್ ಪೇ ಮಾಡೋದು. ಯಾಕಂದ್ರೆ ಎಲ್ಲ ಕಾಲೇಜಿನ ಕಾಮಿಡ್ಗೆ ಫೀಸ್ ಸೇಮ್ ಇಲ್ಲ, ಡಿಫ್ರೆಂಟ್ ಇದೆಯಲ್ಲ. ಇಲ್ಲಿ 2 lakhs ಫೇಸ್ ಮಾಡಿದ್ರೆ ಜಾಸ್ತಿ ಮಾಡ್ಲಿಕ್ಕಿದ್ರೆ ಅದನ್ನು ಮಾಡಬೇಕು. ಅದು ನೆಕ್ಸ್ಟ್ ಅದು ಕಾಲೇಜಿಗೆ ಹೋದ್ಮೇಲೆ ಆಗುತ್ತೆ ಆಯ್ತಾ. ಸೊ ಅಂದ್ರೆ ಮತ್ತೊಂದು ನೆನಪಿಟ್ಕೊಳ್ಳಿ, ರೌಂಡ್ 1ನಲ್ಲಿ ಎಕ್ಸಿಟ್ ಆಗ್ಬೋದು, ರೌಂಡ್ 2 ಅಲ್ಲಿ ಎಕ್ಸಿಟ್ ಆಗ್ಬೋದು. ಒನ್ಸ್ ಆಫ್ಟರ್ ಅದೊಂದು ಇದು ಬರುತ್ತೆ ನಿಮಗೆ ಟೈಮ್, ಆ ಟೈಮಲ್ಲೇ ನೀವು ಎಕ್ಸಿಟ್ ಆಗಬೇಕು. ಅದು ಬಿಟ್ಕೊಂಡು ಮತ್ತೆ ನಾನು ಎಕ್ಸಿಟ್ ಆಗ್ತೇನೆ, ರೌಂಡ್ 3 ಆದ್ಮೇಲೆ ಎಕ್ಸಿಟ್ ಆಗ್ತೇನೆ ಅಂದ್ರೆ ಬಿಡೋದಿಲ್ಲ. ಯಾಕಂದ್ರೆ ರಿಜೆಕ್ಟ್ ಅಂಡ್ ವಿಡ್ರಾ ಬಿಟ್ಟು ಮತ್ತೆ ಎಲ್ಲರ ಹತ್ರನೂ ಅವ್ರು ಫೀಸನ್ನು ಪೇ ಮಾಡಿಸಿ ಇಟ್ಕೊಂಡಿರ್ತಾರೆ. ರಿಜೆಕ್ಟ್ ಅಂಡ್ ವಿಡ್ರಾ ಬಿಟ್ರೆ ಮತ್ತೆ ಎಲ್ಲರ ಹತ್ರ ಫೀಸನ್ನು ಪೇ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಈ ಒಂದು ಯು ಗಿವ್ ಆಪ್ಷನ್ ಆಸ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ನೀವು ಸೆಲೆಕ್ಟ್ ಮಾಡಿದ್ದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಆದರೂ ಕೂಡ ನೀವು ಫೀಸ್ ಕಟ್ಟಲೇಬೇಕು. ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ ಇದು. ಮತ್ತೆ ನೆನಪಿಟ್ಕೊಳ್ಳಿ, ಫಸ್ಟಿಗೆ ಕೌನ್ಸಿಲಿಂಗ್ ಹೋಗ್ಲಿಕ್ಕೆ ಮುಂಚೆ ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಈಗ ಸುಮ್ಮನೆ KCET ಇದು ಬರುತ್ತೆ ಅಂತ ಅನ್ಕೋಬೇಡಿ, ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಕಾಮಿಡಿಕೆಯಲ್ಲಿ, ಈಗ ನಾನು ಕಾಮಿಡಿಕೆಯಲ್ಲಿ ಮೇನ್ ಹೇಳೋದು ಗೊತ್ತುಂಟು, ಯಾರ್ಯಾರಿಗೆ ಕಾಮಿಡಿಕೆ ಥ್ರೂನೇ ಒಳ್ಳೆ ಕಾಲೇಜ್ ಆಗೋದಿದ್ರೆ, ಕಾಮಿಡಿಕೆ ಥ್ರೂನೇ ಒಳ್ಳೆ ಕಾಲೇಜ್ ಆಗ್ತಾ ಇದ್ರೆ
ಯಾವ ಸ್ಟೂಡೆಂಟ್ಗೆ ಕಾಮಿಡ್ಗೆ ಥ್ರೂನೇ ಒಳ್ಳೆ ಕಾಲೇಜ್ ಆಗುತ್ತೆ ಅಂತ ಅನ್ಸ್ಕೊಳ್ಳಿ, ಟಾಪ್ 10 ಅಥವಾ ಟಾಪ್ 5 ಆಗುತ್ತೆ ಅಂತ ಅನ್ಸ್ಕೊಳ್ಳಿ ಕಾಮಿಡ್ಗೆ ಥ್ರೂ, ಆಯಿತಾ. ಬಟ್ KCET ಥ್ರೂ ನಿಮಗೆ ಟಾಪ್ 10 ಆಗ್ತಾ ಇಲ್ಲ, ಟಾಪ್ 15 ಹೋಗ್ತಾ ಇದೆ ಅಂತಿದ್ರೆ ಆವಾಗ ಕಾಮಿಡ್ಗೆ ಇಸ್ ಅ ಬೆಟರ್ ಆಪ್ಷನ್. ಕಾಮಿಡ್ಗೆ ಅದೇ ನಿಮಗೆ ಕಾಮಿಡ್ಕಿಯಲ್ಲಿ ಟಾಪ್ 25 ಆಗ್ತಾ ಇದೆ, ಟಾಪ್ 25 ಕಾಲೇಜ್ ಆಗ್ತಾ ಇದೆ ಕಾಮಿಡ್ಕಿಯಲ್ಲಿ, KCETಯಲ್ಲಿ ಒಂದು ಟಾಪ್ 30 ಕಾಲೇಜ್ ಆಗ್ತಾ ಇದೆ ಅಂದರೆ ಮೀನಿಂಗ್ ನೀವು ಇದಕ್ಕೆ ಹೋಗೋದಲ್ಲ, ಕಾಮಿಡ್ಗೆ ಹೋಗೋದಲ್ಲ, KCETಗೆ ಹೋಗಿ. ಏನು ಈ 5 ಕಾಲೇಜಸಲ್ಲಿ ಅಂಥ ದೊಡ್ಡ ಡಿಫ್ರೆನ್ಸ್ ಬೀಳೋದಿಲ್ಲ. ನಿಮಗೆ ಟಾಪ್ 5 ಟಾಪ್ 10 ಕಾಮಿಡ್ಕಿಯಲ್ಲಿ ಸಿಗುತ್ತೆ, ಬಟ್ KCETಯಲ್ಲಿ ಸಿಗೋದಿಲ್ಲ ಅಂತ ಆದರೆ ಆವಾಗ ಬೇಕಾದ್ರೆ ಈ ಆಪ್ಷನ್ ಇಟ್ಕೊಳ್ಳಿ. 1-2 ಕಾಲೇಜ್ ಆಚೆ ಈಚೆ ಹೋಗುತ್ತಂತ ಕಾಮಿಡ್ಗೆ ಆಪ್ಷನ್ ಇಟ್ಕೋಬೇಡಿ, ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಆಪ್ಷನ್ ಎಂಟ್ರಿಗೆ ಎಲ್ಲರೂ ರೆಡಿ ಆಗಿರಿ, ಆಯಿತಾ. ಎಲ್ಲರೂ ಡಾಕ್ಯುಮೆಂಟನ್ನು ಪರ್ಫೆಕ್ಟಾಗಿ ಇದು ಮಾಡ್ಕೊಳ್ಳಿ, ಓಕೆ. ಸ್ಕ್ಯಾನ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಅಪ್ಲೋಡ್ ಮಾಡಿ, ಆಯಿತಾ. ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಆಫ್ಟರ್ 7th ಓನ್ಲಿ. ಕೌನ್ಸಿಲಿಂಗ್ ಪ್ರಾಸೆಸ್ ಅಂತ ಹೇಳಿದ್ರೆ ನಿಮ್ಮ ಏನು ಇದಿದೆಯಲ್ಲ ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳ್ತಾರಲ್ಲ, ಅದು ಸ್ಟಾರ್ಟ್ ಆಗೋದು ಆಫ್ಟರ್ 7th ಮೇಲ್ಗಡೆ. ಡೋಂಟ್ ಗೆಟ್ ಪ್ಯಾನಿಕ್, ಗಡಿಬಿಡಿ ಮಾಡ್ಕೋಬೇಡಿ, ಜಾಗ್ರತೆಯಿಂದಿರಿ, ಆಯಿತಾ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಏನಾದರೂ ಡೌಟ್ಗಳಿದೆ ನನಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಅದೇ ರೀತಿ ನಮ್ಮ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಏನೇನು ಮಾಡಬೇಕು, ಎಲ್ಲ ರೌಂಡ್ ಆದಮೇಲೆ ನೀವು ಏನೇನು ಮಾಡಬೇಕು, ನೆಕ್ಸ್ಟ್ ಮುಂದಿನ ಫರ್ದರ್ ಪ್ರೊಸೆಸ್ ಏನು, ನಿಮ್ಮ ಸಿಕ್ಕಿರೋ ಕಾಲೇಜು ನೀವು ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ, ಅಥವಾ ನೀವು KCET ಥ್ರೂ ಹೋಗೋದು ಬೆಟರಾ, ಕಾಮಿಡ್ಗೆ ಥ್ರೂ ಹೋಗೋದು ಬೆಟರ್, ಅದೆಲ್ಲದನ್ನು ನಾನು ಪ್ರತಿ ರೌಂಡ್ಸಲ್ಲಿ ನಿಮ್ಗೆ ಹೇಳ್ತೇನೆ. ಇವಾಗ ಆಲ್ರೆಡಿ ಕಾಮಿಡ್ಗೆ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಪರ್ಸನಲ್ ಗೈಡೆನ್ಸ್ ಆಗಿದೆ 1-to-1. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಮುಂದೆ ನಾವು KCET ಮತ್ತು ಕಾಮಿಡ್ಗೆ ಎರಡೂ ಮಾಡುವಂಥ ಸ್ಟೂಡೆಂಟ್ಗೆ ಪರ್ಸನಲ್ ಗೈಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗೋರು 500 ರೂಪೀಸ್ ಇರುತ್ತೆ ನಿಮಗೆ. ಇದು ಎಲ್ಲದನ್ನು ನಾವು ಗೈಡೆನ್ಸ್ ಮಾಡ್ತೇವೆ. ಫಸ್ಟ್ ರೌಂಡ್ ಆದಮೇಲೆ ಹೋಗಬೇಕಾ ಬೇಡವಾ, ಯಾವ ಚಾಯ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕು, ಯಾವ ಚಾಯ್ಸನ್ನು ಮಾಡಬಾರ್ದು, ಅದೆಲ್ಲದನ್ನು ನಾವು ಹೇಳ್ತೇವೆ, ಆಯಿತಾ. ಯಾವ ಕಾಲೇಜನ್ನು ಆ್ಯಡ್ ಮಾಡಬೇಕು, ಅದು ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲದನ್ನು ನಾವು ಗೈಡೆನ್ಸ್ ಕೊಡ್ತೇವೆ. ಸೊ ಅದಕ್ಕೋಸ್ಕರ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಏಕಲವ್ಯ 2024 ಆದಷ್ಟು ಬೇಗ ಜಾಯ್ನ್ ಆಗಿ, ಓಕೆ. ಈ ನಂಬರ್ಗೆ ಮೆಸೇಜ್ ಹಾಕಿ, ಓಕೆ ಸ್ಟೂಡೆಂಟ್ಸ್. ಇಲ್ಲಿಗೆ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದಾನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಆದಷ್ಟು ಜನರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಂಟಿಲ್ ದಾಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.